ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಸದ್ದು ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೂ ಅಬ್ಬರಿಸಿದ್ರು. ಯಾವಾಗ ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿಗಾಗಿ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು, ರಾಜ್ಯಸಭೆಯಲ್ಲಿ ಬಿಜೆಪಿ ಕೆರಳಿ ಕೆಂಡವಾಗಿ ನಿಂತಿತ್ತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ವಿರೋಧಿ, ಡಿಕೆ ಶಿವಕುಮಾರ್ ಮಾತಿಗೆ ಕೇಸರಿ ಸೇನೆ ಕಿಡಿ. ರಾಜ್ಯಸಭೆಯಲ್ಲೂ ಸಂವಿಧಾನ ಬದಲಾವಣೆ ಫೈಟ್ ನಡೆಯಿತು. ಹೌದು, ಡಿಕೆ ಶಿವಕುಮಾರ್ ನೀಡಿದ್ದಾರೆ ಎನ್ನಲಾದ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿತು. ಮುಸ್ಲಿಂ ಮೀಸಲಾತಿ ನೀಡುವುದೇ ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಪಾರ್ಟಿಯೇ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಿಡಿಕಾರಿದ್ರು. कांग्रेस पार्टी बहुत संविधान की रक्षक बनती है. वो संविधान के बारे में जिस तरीके से उन्होंने उसकी धज्जियां उड़ाने का प्रयास किया है. संविधान में डॉक्टर बाबा साहब अम्बेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा. साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है. कॉन्ट्रैक्ट में ಹೆಗ್ಡೆ ಹೇಳಿಕೆ ಪ್ರಸ್ತಾಪ ಮಾಡಿದ ಖರ್ಗೆ. ಯಾವಾಗ ಬಿಜೆಪಿಗರ ಆಕ್ರೋಶ ಹೆಚ್ಚಾಯಿತು, ಮಲ್ಲಿಕಾರ್ಜುನ ಖರ್ಗೆ ಎದ್ದು ನಿಂತರು. ಬಿಜೆಪಿಯೇ ಸಂವಿಧಾನ ವಿರೋಧಿ, ಅನಂತಕುಮಾರ್ ಹೆಗಡೆ ಹೇಳಿಕೆ ಗೊತ್ತಲ್ವಾ ಅಂತ ಕಿಡಿಕಾರಿದ್ರು. ऐसी कोई बात कर्नाटक के मिनिस्टर ने नहीं कहा. संविधान बदलने की बात कोई नहीं कहा, कोई नहीं भी कहेगा हमारे तरफ से. अगर कुछ होगा संविधान बदलने की बात जो बार बार आती है उधर से आती है, उधर से नहीं. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ. ಅಲ್ಲಿ ರಾಜ್ಯಸಭೆಯಲ್ಲಿ ನಡ್ಡಾ ಅಬ್ಬರಿಸ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ರು. ನಾನು ನಡ್ಡಾಗಿಂತ ಸೆನ್ಸಿಬಲ್ ರಾಜಕಾರಣಿ ಅಂತ ಕಿಡಿಕಾರಿದ್ರು. ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. It is our birthright. It is our party right. We have given constitution to this country. We will protect it. ಇನ್ನು ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವಿಲ್ಲ ಅಂತ ಗುಡುಗಿದ್ದಾರೆ. कहां तक जाएंगे आप? भारत के संविधान में रिलीजन बेस्ड रिजर्वेशन इज नॉट परमिसेबल. आपको पता है, डॉक्टर अम्बेडकर की उक्ति को भी हमने कई बार कहा है, अभी फिर पढ़ दूंगा. आप बैकवर्ड जो हैं, बैकवर्डनेस के आधार पर रिजर्वेशन देंगे. सीधा 4% मुस्लिम्स को हम दे रहे हैं रिजर्वेशन ऑन गवर्नमेंट कॉन्ट्रैक्ट. इट इज सिंपली नॉट परमिसेबल, इलीगल, अनकान्स्टिट्यूशनल. ನಿನ್ನೆ ಡಿಕೆ ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ, ಸಂವಿಧಾನ ವಿರೋಧಿ ಒಂದು ಸರ್ಕಾರ ಇದ್ರೆ ಅದರ ಮೇಲೆ ಪ್ರಮಾಣ ವಚನ ತಗೊಂಡು ಅದರ ವಿರುದ್ಧ ಮಾಡಿದ್ರೆ ಅವ್ರ ನೈತಿಕ ಇಲ್ಲ. ಕೂಡಲೇ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಕ್ಕೆ ಜೆಡಿಎಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದೆ, ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಿದೆ. ಆದ್ದರಿಂದ ಬಿಜೆಪಿ ಜೊತೆಗೂಡಿ ಹೋರಾಡುತ್ತೇವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತು ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರು ಸದ್ದು ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೂ ಅಬ್ಬರಿಸಿದ್ರು. ಯಾವಾಗ ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿಗಾಗಿ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು, ರಾಜ್ಯಸಭೆಯಲ್ಲಿ ಬಿಜೆಪಿ ಕೆರಳಿ ಕೆಂಡವಾಗಿ ನಿಂತಿತ್ತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ವಿರೋಧಿ, ಡಿಕೆ ಶಿವಕುಮಾರ್ ಮಾತಿಗೆ ಕೇಸರಿ ಸೇನೆ ಕಿಡಿ. ರಾಜ್ಯ
ರಾಜ್ಯಸಭೆಯಲ್ಲೂ ಸಂವಿಧಾನ ಬದಲಾವಣೆ ಫೈಟ್ ನಡೆಯಿತು. ಹೌದು, ಡಿಕೆ ಶಿವಕುಮಾರ್ ನೀಡಿದ್ದಾರೆ ಎನ್ನಲಾದ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿತು. ಮುಸ್ಲಿಂ ಮೀಸಲಾತಿ ನೀಡುವುದೇ ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಪಾರ್ಟಿಯೇ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಿಡಿಕಾರಿದ್ರು. कांग्रेस पार्टी बहुत संविधान की रक्षक बनती है. वो संविधान के बारे में जिस तरीके से उन्होंने उसकी धज्जियां उड़ाने का प्रयास किया है. संविधान में डॉक्टर बाबा साहब अम्बेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा. साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है. कॉन्ट्रैक्ट में ಹೆಗಡೆ ಹೇಳಿಕೆ ಪ್ರಸ್ತಾಪ ಮಾಡಿದ ಖರ್ಗೆ, ಯಾವಾಗ ಬಿಜೆಪಿಗರ ಆಕ್ರೋಶ ಹೆಚ್ಚಾಯಿತು ಮಲ್ಲಿಕಾರ್ಜುನ ಖರ್ಗೆ ಎದ್ದು ನಿಂತರು. ಬಿಜೆಪಿಯೇ ಸಂವಿಧಾನ ವಿರೋಧಿ, ಅನಂತಕುಮಾರ್ ಹೆಗಡೆ ಹೇಳಿಕೆ ಗೊತ್ತಲ್ವಾ ಅಂತ ಕಿಡಿಕಾರಿದ್ರು. ऐसी कोई बात कर्नाटक के मिनिस्टर ने नहीं कहा. संविधान बदलने की बात कोई नहीं कहा, कोई नहीं भी कहेगा हमारे तरफ से. अगर कुछ होगा संविधान बदलने की बात जो बार बार आती है उधर से आती है, इधर से नहीं. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ. ಅಲ್ಲಿ ರಾಜ್ಯಸಭೆಯಲ್ಲಿ ನಡ್ಡಾ ಅಬ್ಬರಿಸ್ತಾ ಇದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ರು. ನಾನು ನಡ್ಡಾಗಿಂತ ಸೆನ್ಸಿಬಲ್ ರಾಜಕಾರಣಿ ಅಂತ ಕಿಡಿಕಾರಿದ್ರು. ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಅವರ್ ಬರ್ತ್ ರೈಟ್, ಇಟ್ ಈಸ್ ಅವರ್ ಪಾರ್ಟಿ ರೈಟ್. ವಿ ಹ್ಯಾವ್ ಗಿವನ್ ಕಾನ್ಸ್ಟಿಟ್ಯೂಷನ್ ಟು ದಿಸ್ ಕಂಟ್ರಿ. We will protect it. ಇನ್ನು ಡಿಕೆಶಿ ಹೇಳಿಕೆಗೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವಿಲ್ಲ ಅಂತ ಗುಡುಗಿದ್ದಾರೆ. कहां तक जाएंगे आप? भारत के संविधान में रिलीजन बेस्ड रिजर्वेशन इज नॉट परमिसेबल. आपको पता है, डॉक्टर अम्बेडकर की उक्ति को भी हमने कई बार कहा है, अभी फिर पढ़ दूंगा. आप बैकवर्ड जो हैं, बैकवर्डनेस के आधार पर रिजर्वेशन देंगे. सीधा 4% मुस्लिम्स को हम दे रहे हैं रिजर्वेशन ऑन गवर्नमेंट कॉन्ट्रैक्ट. इट इज सिंपली नॉट परमिसेबल, इलीगल, अनकॉन्स्टिट्यूशनल. ನಿನ್ನೆ ಡಿಕೆ ಶಿವಕುಮಾರ್ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ 4% ಕೊಟ್ಟಿರೋದು ಸಂವಿಧಾನದಲ್ಲಿ ಇಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಸಂವಿಧಾನ ತಿದ್ದುಪಡಿಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚೆ, ರಾಹುಲ್ ಗಾಂಧಿ ಚುನಾವಣೆಗಿಂತ ಮುಂಚೆ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ತರ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಈ ಇಡೀ ಸಂವಿಧಾನದ ಮೂಲ ಉದ್ದೇಶವನ್ನೇ ಬದಲಾವಣೆ ಮಾಡೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿ ಬಿದ್ದು, ಇವತ್ತು ಸಂವಿಧಾನ ವಿರೋಧವಾಗಿರುವಂತದ್ದು ಗೊತ್ತಿದ್ರು ಕಾನೂನು ಮಾಡ್ತಾರಂದ್ರೆ, ಸಂವಿಧಾನ ವಿರೋಧಿ ಒಂದು ಸರ್ಕಾರ ಇದ್ರೆ ಅದರ ಮೇಲೆ ಪ್ರಮಾಣ ವಚನ ತಗೊಂಡು ಅದರ ವಿರುದ್ಧ ಮಾಡಿದಾಗ ಅವ್ರಿಗೆ ನೈತಿಕ ಇಲ್ಲ. ಕೂಡಲೇ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕು. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಕ್ಕೆ ಜೆಡಿಎಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದೆ, ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಿದೆ. ಅದರಿಂದ ಬಿಜೆಪಿ ಜೊತೆಗೂಡಿ ಹೋರಾಡುತ್ತೇವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.